ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಮುಂಬರುವಂಥ ಟಿ.ಇ.ಟಿ, ಸಿ.ಟಿ.ಇ.ಟಿ ಹಾಗೂ ಜಿ.ಪಿ.ಎಸ್.ಟಿ.ಆರ್ ಪರೀಕ್ಷೆಗೆ ಉಪಯುಕ್ತವಾಗುವಂಥ 50ಕ್ಕೂ ಹೆಚ್ಚು ಪ್ರಮುಖ ಮನೋವಿಜ್ಞಾನಿಗಳು ಹಾಗೂ ಅವರು ಪ್ರತಿಪಾದನೆ ಮಾಡಿರುವಂಥ ಸಿದ್ಧಾಂತಗಳ ಪರಿಚಯವನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡಲಿದ್ದೇವೆ. ಸೊ ಬನ್ನಿ ಹಾಗಾದರೆ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಆದ್ಮೇಲೆ ಇವತ್ತಿನ ತರಗತಿಯ ವಿಶೇಷತೆಗಳನ್ನ ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಪ್ರಮುಖ ಮನೋವಿಜ್ಞಾನಿಗಳು ಯಾರು ಬರ್ತಾರೆ, 50ಕ್ಕೂ ಹೆಚ್ಚು ಮನೋವಿಜ್ಞಾನಿಗಳ ಪರಿಚಯವನ್ನು ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಅವರು ಪ್ರತಿಪಾದನೆ ಮಾಡಿರುವಂತಹ ಪ್ರಮುಖ ಸಿದ್ಧಾಂತಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಹೆಚ್ಚುವರಿ ಮಾಹಿತಿಗಳು ಸೇರಿದಂಗೆ ಪ್ರಮುಖ ಮಹತ್ವದ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಬನ್ನಿ ಹಾಗಾದ್ರೆ ನೇರವಾಗಿ ನಾವು ತರಗತಿಯನ್ನ ಆರಂಭ ಮಾಡೋಣ. ಸೊ ಮೊದಲಿಗೆ ನಾವು ಮನೋವಿಜ್ಞಾನ ಅಂದ್ರೆ ಏನು ಅನ್ನುವಂತ ನೋಡ್ತಾ ಹೋಗೋಣ. ಆದ್ಮೇಲೆ ಮನೋವಿಜ್ಞಾನವು ಪದಶಃ ಆತ್ಮದ ಅಧ್ಯಯನ ಆಗಿತ್ತು, ಆದರೆ ಪ್ರಸ್ತುತ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ಅಧ್ಯಯನ ಆಗಿದೆ. ಮೊದಲಿಗೆ ನಾವು ಮೊಟ್ಟ ಮೊದಲ ಮನೋವಿಜ್ಞಾನಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಿಗ್ಮಂಡ್ ಫ್ರೈಡ್ ಅವರು. ಪಕ್ಕದಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ನೀವು, ಇವರೇ ಸಿಗ್ಮಂಡ್ ಫ್ರೈಡ್. ಈತ ಆಸ್ಟ್ರಿಯಾ ದೇಶದ ಮನೋವಿಶ್ಲೇಷಣಾ ಮನೋವಿಜ್ಞಾನಿ. ಇವರು ಆಸ್ಟ್ರಿಯಾ, ಇದು ರಾಷ್ಟ್ರೀಯ ಆಗಿದೆ, ಇದು ಆಸ್ಟ್ರಿಯಾ ದೇಶದ ಮನೋವಿಶ್ಲೇಷಣಾ ಮನೋವಿಜ್ಞಾನಿ. ಇವರು ವ್ಯಕ್ತಿತ್ವದ ಆಯಾಮ ಸಿದ್ಧಾಂತವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಕನಸಿನ ವಿಶ್ಲೇಷಣೆ ಆಗಿರ್ಬೋದು, ವಶೀಕರಣ, ಕಾಮವಾಂಛೆ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಇವರು ಸಮಗ್ರವಾಗಿರುವಂತಹ ವಿವರಣೆಯನ್ನು ನೀಡ್ತಾರೆ. ಹಾಗೆ ರಕ್ಷಣಾ ತಂತ್ರಗಳ ಬಗ್ಗೆ ಕೂಡ ಇವರು ವಿವರಣೆಯನ್ನು ನೀಡ್ತಾರೆ. ನಾವೇನು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಓದ್ತೀವಿ, ಅದರ ಬಗ್ಗೆ ಕೂಡ ಇವರು ಹೆಚ್ಚು ವಿವರಣೆಯನ್ನು ಕೊಡ್ತಾರೆ. ಆಮೇಲೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಈಗೋ ಮತ್ತು ಸೂಪರ್ ಈಗೋಗಳ ಬಗ್ಗೆ ಪರಿಕಲ್ಪನೆಯನ್ನು ಇವರು ಸಂಪೂರ್ಣವಾಗಿ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಸಿಗ್ಮಂಡ್ ಫ್ರೈಡ್ ಅವರ ಬಗ್ಗೆ. ಇನ್ನು ಆಡ್ಲರ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆಲ್ಫ್ರೆಡ್ ಆಡ್ಲರ್ ಅಂತ ಇವರನ್ನು ಕರೀತಾರೆ. ವ್ಯಕ್ತಿತ್ವದ ಆಯಾಮ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಆಡ್ಲರ್ ಕೂಡ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ. ಇವರು ಸಿಗ್ಮಂಡ್ ಫ್ರೈಡ್ ಹಾಗೂ ಕಾರ್ಲ್ ಯೂಂಗ್ ಅವರ ಅನುಯಾಯಿಗಳು. ಇವರು ವೈಯಕ್ತಿಕ ಮನೋವಿಜ್ಞಾನದ ಸಿದ್ಧಾಂತವನ್ನ ರೂಪಿಸ್ತಾರೆ. ಇನ್ನು G.W. ಆಲ್ಪೋರ್ಟ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವರು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ. ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತ ಅಥವಾ ಕಾರಕ ಅಥವಾ ವಿಶೇಷ ಸಿದ್ಧಾಂತವನ್ನು ಇವರು ರೂಪಿಸ್ತಾರೆ. ಅರ್ಥ ಆಯ್ತಾ? G.W. ಆಲ್ಪೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ. ಇವರು ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ನೀಡ್ತಾರೆ. ವ್ಯಕ್ತಿತ್ವದಲ್ಲಿ 18,000 ವಿಶೇಷಕಗಳನ್ನ ಇವರು ಪಟ್ಟಿ ಮಾಡ್ತಾರೆ. ಇದನ್ನು ಕೇಳ್ಬೋದು ಅವರು. ವ್ಯಕ್ತಿತ್ವದಲ್ಲಿ ಸುಮಾರು 18,000 ವಿಶೇಷಕಗಳನ್ನು ಪಟ್ಟಿ ಮಾಡಿರುವಂತಹ ಮನೋವಿಜ್ಞಾನಿ ಯಾರು ಅಂದ್ರೆ G.W. ಆಲ್ಪೋರ್ಟ್ ಅವರು. ವ್ಯಕ್ತಿಯು ನಿರ್ದಿಷ್ಟ ಸನ್ನಿವೇಶದಲ್ಲಿ ತೋರುವಂತಹ ಖಚಿತ ವರ್ತನೆಯನ್ನೇ ಗುಣ ಅಂತ ಇವರು ಹೇಳ್ತಾರೆ. ಇನ್ನು ಆಂಜಲ್ ಜೇಮ್ಸ್ ಆರ್ ಅಂತ ಒಬ್ರು ಮನೋವಿಜ್ಞಾನಿ ಬರ್ತಾರೆ. ಇವರು ಚಿಕಾಗೋ ವಿಶ್ವವಿದ್ಯಾಲಯದ ಮನೋವಿಜ್ಞಾನದ ಪ್ರಾಧ್ಯಾಪಕರು. ಇವರು ಕಾರ್ಯಾತ್ಮಕ ಪಂಥಕ್ಕೆ ಸೇರಿದ್ದು ಜಾನ್ ಡ್ಯೂಯಿ, ಹಾರ್ವೇಕರ್ ಜೊತೆಗೂಡಿ ಮನಸ್ಸಿನ ವಿಜ್ಞಾನವೇ ಮನೋವಿಜ್ಞಾನ ಅಂತ ಪ್ರತಿಪಾದನೆ ಮಾಡ್ತಾರೆ. ಮನಸ್ಸಿನ ವಿಜ್ಞಾನವೇ ಮನೋವಿಜ್ಞಾನ ಅಂತ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರೆ ಆಂಜಲ್ ಜೇಮ್ಸ್ ಆರ್ ಅನ್ನುವಂಥವ್ರು. ನೆಕ್ಸ್ಟ್ ಆರ್ಕಿಮಿಡಿಸ್ ಬಗ್ಗೆ ನೋಡ್ತಾ ಹೋಗೋಣ. ಆರ್ಕಿಮಿಡಿಸ್ ಮನೋವಿಜ್ಞಾನಿ ಅಲ್ಲದೆ ಇದ್ರೂ ಕೂಡ ನಮಗೆ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ಲಾಸ್ಟ್ ಟೈಮ್. ಆರ್ಕಿಮಿಡಿಸ್ ಇವರು ಗ್ರೀಕ್ನ ಭೌತವಿಜ್ಞಾನಿ. ಸೃಜನಶೀಲತೆಯ 3ನೇ ಹಂತವಾಗಿರ್ತಕ್ಕಂಥ ಸ್ಫೂರ್ತಿಗೆ ಸಂಬಂಧಪಟ್ಟಂತೆ ಆರ್ಕಿಮಿಡಿಸ್ನ ಯುರೇಕಾ ಅನ್ನುವಂಥ ಪರಿಕಲ್ಪನೆ ಪೂರಕವಾಗಿದೆ. ಒಂದ್ಸಾರಿ ಈ ಪ್ರಶ್ನೆ ಬಂದಿತ್ತು. ಆರ್ಕಿಮಿಡಿಸ್ ಯುರೇಕಾ ಅಂತ ಓಡಿ ಬರ್ತಾನೆ. ಹಾಗಾದ್ರೆ ಇದು ಸೃಜನಶೀಲತೆಯ ಯಾವ ಹಂತಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಅದು ಸ್ಫೂರ್ತಿಯ ಹಂತಕ್ಕೆ. ಇದೆಲ್ಲ ನಮಗೆ ನೆನಪಿರಬೇಕು. ನೆಕ್ಸ್ಟ್ ನಾವು ಆಲ್ಬರ್ಟ್ ಬಂಡೂರ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಆಲ್ಬರ್ಟ್ ಬಂಡೂರ ಅಮೆರಿಕದ ಪ್ರಸಿದ್ಧ ವರ್ತನವಾದಿ. ಬಂಡೂರ ಅವರ ಕಲಿಕೆಯನ್ನು ವೀಕ್ಷಣಾ ಕಲಿಕೆ, ಮಾದರೀಕರಿಸುವಿಕೆ, ಸಾಮಾಜಿಕ ಕಲಿಕೆ ಅಥವಾ ಇದನ್ನ ಅವಲೋಕನಾತ್ಮಕ ಕಲಿಕೆ ಅಂತ ಕೂಡ ಕರೀತಾರೆ. ಈತ ವೀಕ್ಷಣಾ ಕಲಿಕೆಯನ್ನು ರಿಚರ್ಡ್ ವಾಲ್ಟರ್ ಅವರ ಜೊತೆಗೂಡಿ ಪ್ರತಿಪಾದನೆ ಮಾಡ್ತಾರೆ. ವೀಕ್ಷಣಾತ್ಮಕ ಕಲಿಕೆಯು ಸಾಮಾಜಿಕ ಕಲಿಕೆ, ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ನೋಡಿಯೇ ಈ ಕಲಿಕೆ ಆಗೋದ್ರಿಂದಾಗಿ ಇದನ್ನ ಸಾಮಾಜಿಕ ಕಲಿಕಾ ಮಾದರಿ ಅಂತ ಕೂಡ ಕರೀತಾರೆ. ಇನ್ನು ಸಿನಿಮಾ ನೋಡಿದವರಲ್ಲಿ ಕೆಲವರು ನಟ ನಟಿಯರ ಪಾತ್ರವನ್ನು ಮೆಚ್ಚಿಕೊಂಡು ಅವರನ್ನೇ ತಮ್ಮ ಮಾದರಿಯನ್ನಾಗಿ ಸ್ವೀಕಾರ ಮಾಡಿಕೊಂಡು ನಿಜ ಜೀವನದಲ್ಲಿಯೂ ಕೂಡ ಅವರದೇ ಆದ ರೀತಿಯಲ್ಲಿ ವರ್ತಿಸೋದು ಕಂಡು ಬರುತ್ತೆ ಅಂತ ಆಲ್ಬರ್ಟ್ ಬಂಡೂರ ಹೇಳ್ತಾರೆ. ಈ ಬಗ್ಗೆ ಒಂದ್ಸಾರಿ ಪ್ರಶ್ನೆ ಬಂದಿದೆ, ನೇರವಾಗಿ ಇದನ್ನೇ ತಗೊಂಡು ಪ್ರಶ್ನೆ ಕೇಳಿದ್ದಾರೆ. ಸಿನಿಮಾದಲ್ಲಿ ನಟ ನಟಿಯರು ನಟಿಸುವಂತಹ ಪಾತ್ರವನ್ನು ಮೆಚ್ಚಿಕೊಂಡು ಅವರನ್ನೇ ಮಾದರಿಯಾಗಿ ಕೆಲವರು ಸ್ವೀಕಾರ ಮಾಡ್ತಾರೆ. ಇದನ್ನ ಯಾವ ಕಲಿಕೆ ಅಂತ ಕರೀತಾರೆ ಅಂತ. ಸೊ ಇದು ನಮಗೆ ನೆನಪಿರಬೇಕು. ಇದು ವೀಕ್ಷಣಾ ಕಲಿಕೆ ಅಥವಾ ಅವಲೋಕನಾತ್ಮಕ ಕಲಿಕೆ. ಇದನ್ನ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಒಂದು ಜೀವಿಯ ವರ್ತನೆಯನ್ನು ಅವಲೋಕನ ಮಾಡಿ ಇನ್ನೊಂದು ಜೀವಿಯು ತನ್ನ ವರ್ತನೆಯನ್ನು ಹೆಚ್ಚು ಕಡಿಮೆ ಶಾಶ್ವತವಾಗಿ ಬದಲಾಯಿಸಿಕೊಂಡ್ರೆ ಆ ಬಗೆಯ ಕಲಿಕೆಯನ್ನು ವೀಕ್ಷಣಾ ಕಲಿಕೆ ಅಥವಾ ಅವಲೋಕನಾತ್ಮಕ ಕಲಿಕೆ ಅಂತ ಕರೀತಾರೆ. ಇನ್ನು ಆಲ್ಫ್ರೆಡ್ ಬೀನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಆಲ್ಫ್ರೆಡ್ ಬೀನೆ ಫ್ರಾನ್ಸ್ ದೇಶದ ಮನೋವಿಜ್ಞಾನಿ.
1904ರಲ್ಲಿ ಥಿಯೋಡರ್ ಸೈಮನ್ ಅವರ ಜೊತೆಗೆ ಸೇರಿಕೊಂಡು ವಿಶ್ವದ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಇವರು ತಯಾರು ಮಾಡ್ತಾರೆ. ಆಲ್ಫ್ರೆಡ್ ಬಿನೆ ಅವರು ಮಾನಸಿಕ ವಯಸ್ಸಿನ ಅಂದ್ರೆ MA ಮೆಂಟಲ್ ಏಜ್ನ ಪರಿಕಲ್ಪನೆಯನ್ನ ಕೊಡ್ತಾರೆ. ಇನ್ನು ಜೆರೋಮ್ ಎಸ್ ಬ್ರೂನರ್ ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ. ಇವರನ್ನು ಪ್ರಕ್ರಿಯೆ ಸಿದ್ಧಾಂತಿಗಳು ಅಂತ ಕೂಡ ಕರೀತಾರೆ. ಇವರು ಪರಿಕಲ್ಪನಾ ಅಥವಾ ಜ್ಞಾನಾತ್ಮಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಬ್ರೂನರ್ ಅವರು ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು. ಹಾಗೆ ಸಾಕ್ಷ್ಯಾಧಾರಗಳ ಪರಿವರ್ತನೆ ಅಥವಾ ಹೊಸ ಸಂಯೋಜನೆಯ ಮೂಲಕ ಹೊಸ ಒಳನೋಟಗಳನ್ನು ಪಡೆದುಕೊಳ್ಳುವಿಕೆ ಅನ್ವೇಷಣೆ ಆಗಿರುತ್ತದೆ, ಅಥವಾ ನೂತನ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಒಳನೋಟ ಪಡೆಯಲು ಅನುಕೂಲವಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಪುನಃ ವ್ಯವಸ್ಥೆಗೊಳಿಸುವ ಪರಿವರ್ತಿಸುವ ಪ್ರಕ್ರಿಯೆಯನ್ನೇ ಅವರು ಅನ್ವೇಷಣೆ ಅಂತ ಕರೀತಾರೆ. ಅನ್ವೇಷಣಾ ಕಲಿಕೆಯಲ್ಲಿ ಮಾರ್ಗದರ್ಶಿತ ಅನ್ವೇಷಣೆ ಮತ್ತು ಸ್ವಯಂ ಪ್ರೇರಿತ ಅನ್ವೇಷಣೆ ಅಂತ 2 ಪ್ರಕಾರಗಳು ಬರ್ತವೆ. ಅಂದ್ರೆ ಮಾರ್ಗದರ್ಶಿತ ಅನ್ವೇಷಣೆ ಅಂದ್ರೆ ಇಲ್ಲಿ ಸ್ವತಃ ಶಿಕ್ಷಕರು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳು ಅನ್ವೇಷಣೆ ಮಾಡುವಂಗೆ ಮಾಡ್ತಾರೆ. ಸ್ವಯಂ ಪ್ರೇರಿತ ಅನ್ವೇಷಣೆ ಒಳಗಡೆ ಹಂಗಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಅಲ್ಲಿ ಅನ್ವೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ರೇಮಂಡ್ ಕೆಟೆಲ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ರೇಮಂಡ್ ಕೆಟೆಲ್ ವ್ಯಕ್ತಿತ್ವದ ವಿಶೇಷಕ ಅಥವಾ ಕಾರಕ ಸಿದ್ಧಾಂತಗಳ ಪ್ರತಿಪಾದಕರಲ್ಲಿ ಒಬ್ಬರು ಇವರು. ವ್ಯಕ್ತಿತ್ವದ ಕಾರಕ ಅಂಶಗಳ ವಿಶ್ಲೇಷಣೆಗಾಗಿ 16 PF ಅನ್ನುವಂಥ ಪರೀಕ್ಷಣವನ್ನ ತಯಾರು ಮಾಡ್ತಾರೆ. ನೋಡಿ, ಪರೀಕ್ಷೆ ಒಳಗಡೆ ಪ್ರಶ್ನೆ ಕೇಳ್ಬೋದು. 16 PF ಪರೀಕ್ಷೆಯನ್ನ ತಯಾರು ಮಾಡಿದವರು ಯಾರು ಅಂದ್ರೆ ರೇಮಂಡ್ ಕೆಟೆಲ್ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಈ ಪರೀಕ್ಷೆಯಲ್ಲಿ ಅಂದ್ರೆ ಈ 16 PF ಅನ್ನುವಂಥ ಪರೀಕ್ಷೆ ಒಳಗಡೆ 170 ಗುಣ ವಿಶೇಷಗಳನ್ನು 16 ದ್ವಿಮುಖವುಳ್ಳ ಅಂದ್ರೆ 2 ಮುಖವುಳ್ಳ, ಒಂದು ತಂಪು ಮುಖ ಇನ್ನೊಂದು ಶಾಖ ಮುಖ, ಇಂತಹ ಗುಣಗಳನ್ನ ಇವರು ಬಳಕೆ ಮಾಡ್ಕೊಳ್ತಾರೆ. ಇನ್ನು ನೋಮ್ ಚಾಮ್ಸ್ಕಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಹೆಸರು ಇದು. ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೂಡ ಅಥವಾ ಇಂಗ್ಲಿಷ್ ಬೋಧನಾಶಾಸ್ತ್ರ, ಒಟ್ಟಿನಲ್ಲಿ ಭಾಷೆಗೆ ಸಂಬಂಧಪಟ್ಟಂಗೆ ಇವ್ರದ್ದು ಹೆಸರು ಬಂದೇ ಬರುತ್ತೆ. ನೋಮ್ ಚಾಮ್ಸ್ಕಿ ಬ್ರಿಟನ್ ದೇಶದ ಭಾಷಾ ತಜ್ಞ. ಇವರು ಭಾಷೆಯಲ್ಲಿನ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ರೂಪಾಂತರಿತ ವ್ಯಾಕರಣ ಅನ್ನುವಂಥ ಸಿದ್ಧಾಂತವನ್ನು ಇವರು ಮಂಡಿಸ್ತಾರೆ. ರೂಪಾಂತರಿತ ವ್ಯಾಕರಣ ಅನ್ನುವಂಥ ಸಿದ್ಧಾಂತವನ್ನು ನೋಮ್ ಚಾಮ್ಸ್ಕಿ ಅವರು ಮಂಡಿಸ್ತಾರೆ. ಭಾಷಾ ಕಲಿಕೆಯಲ್ಲಿ ಮಾನಸಿಕ ಒಳಗೊಳ್ಳುವಿಕೆಯನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಭಾಷೆಯ ಕಲಿಕೆಯಲ್ಲಿ ಆ ಮಗುವಿನ ಮಾನಸಿಕ ಒಳಗೊಳ್ಳುವಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಭಾವ ಬೀರ್ತದೆ ಅಂತ ನೋಮ್ ಚಾಮ್ಸ್ಕಿ ಹೇಳ್ತಾರೆ. ಇನ್ನು CJ ಡಾರ್ವಿನ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು. CJ ಡಾರ್ವಿನ್ ಸ್ಮೃತಿಗೆ ಸಂಬಂಧಿಸಿದ ಪ್ರಯೋಗಗಳನ್ನ ಕೈಗೊಳ್ತಾರೆ. CJ ಡಾರ್ವಿನ್ ಅವರ ಪ್ರಕಾರ ದೃಕ್ ದಾಖಲೆ ಅಂದ್ರೆ ನಾವು ನೋಡಿರುವಂತಹ ದಾಖಲೆಗಳು 1 ಸೆಕೆಂಡ್ಗಳ ಕಾಲ ನಮ್ಮ ಮೆದುಳಿನಲ್ಲಿ ಇದ್ರೆ, ಶ್ರವಣ ದಾಖಲೆಗಳು ಅಂದ್ರೆ ಕೇಳಿಸ್ಕೊಂಡಿರ್ತಕ್ಕಂಥ ದಾಖಲೆಗಳು 4 ರಿಂದ 5 ಸೆಕೆಂಡ್ಗಳ ಕಾಲ ನಮ್ಮ ಸ್ಮೃತಿಯಲ್ಲಿ ಉಳಿತವೆ ಅಂತ ಇವರು ಹೇಳ್ತಾರೆ. ಇನ್ನು ಚಾರ್ಲ್ಸ್ ಡಾರ್ವಿನ್ ಪಕ್ಕದಲ್ಲಿ ಕಾಣ್ತಾ ಇದ್ರಿ, ಚಾರ್ಲ್ಸ್ ಡಾರ್ವಿನ್ ಅವರ ಚಿತ್ರ. ಇವರು ಜೀವ ವಿಕಾಸ ಸಿದ್ಧಾಂತದ ಪಿತಾಮಹರು. ಅನೇಕ ಸಂವೇಗಾತ್ಮಕ ಅಭಿವ್ಯಕ್ತಿಗಳು ಹುಟ್ಟಿದ ಆರಂಭದಿಂದಲೂ ವ್ಯಕ್ತಿಯಲ್ಲಿ ಇರ್ತವೆ ಅಂತ ಇವರು ಹೇಳ್ತಾರೆ. ಹಾಗೆ ಸಾರ್ವತ್ರಿಕ ಸಂಯೋಗಗಳನ್ನು ಪ್ರಾಥಮಿಕ ಸಂವೇಗಗಳು ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಜಾನ್ ಡ್ಯೂಯಿ ಇವರು ಕಾರ್ಯಾತ್ಮಕ ಪಂಥಕ್ಕೆ ಸೇರಿದ ಪ್ರಸಿದ್ಧ ಮನೋವಿಜ್ಞಾನಿ. ಮನಸ್ಸಿನ ಕಾರ್ಯಗಳನ್ನು ಇವರು ಅಧ್ಯಯನ ಮಾಡ್ತಾರೆ. ಮಾಡಿಕಲಿ ತತ್ವ ಹಾಗೂ ಯೋಜನಾ ಪದ್ಧತಿಗೆ ಇವರು ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಜಾನ್ ಡ್ಯೂಯಿ ವಿಲಿಯಂ ಜೇಮ್ಸ್ ಅವರ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ಎರಿಕ್ಸನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು. ಎರಿಕ್ಸನ್ ಅವರು ಮನೋಸಾಮಾಜಿಕ ಸಿದ್ಧಾಂತದ ಪ್ರತಿಪಾದಕರು. ಈ ಮನೋಸಾಮಾಜಿಕ ಸಿದ್ಧಾಂತದೊಳಗಡೆ ಅವರು 8 ಹಂತಗಳ ಬಗ್ಗೆ ಹೇಳ್ತಾರೆ. ಈ 8 ಹಂತಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಾದು ಹೋಗಲೇಬೇಕು ಅಂತ ಅವರು ಹೇಳ್ತಾರೆ. ಈ ಸಿದ್ಧಾಂತದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳಿರೋದು ಇದರ ವಿಶೇಷತೆ. ಅಂದ್ರೆ ಎರಿಕ್ಸನ್ ಅವರು ಹೇಳಿರುವಂಥ 8 ಹಂತಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಒಂದು ಧನಾತ್ಮಕ ಇರುತ್ತೆ, ಇನ್ನೊಂದು ಋಣಾತ್ಮಕ ಅಂಶಗಳು ಇರ್ತವೆ. ಇನ್ನು HJ ಐಸೆಂಕ್ ವ್ಯಕ್ತಿತ್ವದ ವಿಧ ಸಿದ್ಧಾಂತವನ್ನು ಇವರು ರೂಪಿಸ್ತಾರೆ. ಇವರ ಸಿದ್ಧಾಂತವನ್ನು ಶ್ರೇಣೀಕೃತ ಸಿದ್ಧಾಂತ ಅಂತ ಕೂಡ ಕರೀತಾರೆ. ವ್ಯಕ್ತಿತ್ವದ ಉಭಯಮುಖಿ ಪರಿಕಲ್ಪನೆಯನ್ನು ಕೊಟ್ಟವರು ಇವರೇ. ಇನ್ನು ಅನ್ನಾ ಫ್ರೈಡ್, ನಮ್ಗೆ ಗೊತ್ತಿದೆ ಸಿಗ್ಮಂಡ್ ಫ್ರೈಡ್ ಅವರ ಮಗಳು ಈಕೆ ಅನ್ನಾ ಫ್ರೈಡ್. ಖ್ಯಾತ ಮನೋವಿಶ್ಲೇಷಣಾ ಮನೋವಿಜ್ಞಾನಿಯಾಗಿರುವಂಥ ಸಿಗ್ಮಂಡ್ ಫ್ರೈಡ್ ಅವರ ಮಗಳು. ಮನೋವಿಶ್ಲೇಷಣಾ ಪಂಥದವರು ಪ್ರತಿಪಾದನೆ ಮಾಡಿರುವ ಇಗೋವನ್ನ ಇವರು ವ್ಯಕ್ತಿತ್ವದ ಮುಖ್ಯ ಕಾರ್ಯನಿರ್ವಹಣೆ ಇಗೋದಿಂದಲೇ ಉಂಟಾಗುತ್ತೆ ಅಂತ ಪ್ರತಿಪಾದನೆ ಮಾಡಿ ತಂದೆಗಿಂತ ಭಿನ್ನವಾಗಿರುವಂಥ ಪಥದಲ್ಲಿ ಅನ್ನಾ ಫ್ರೈಡ್ ಅವರು ಸಾಕ್ತಾರೆ. ಇನ್ನು ಫ್ರಾನ್ಸಿಸ್ ಗಾಲ್ಟನ್ ಬ್ರಿಟನ್ನಿನ ಪ್ರಸಿದ್ಧ ಮನೋವಿಜ್ಞಾನಿ. ಚಾರ್ಲ್ಸ್ ಡಾರ್ವಿನ್ ಅವರ ಸಹೋದರ ಇವರು. ಬುದ್ಧಿಶಕ್ತಿ ಮಾಪನ ಪರೀಕ್ಷೆಯನ್ನು ತಯಾರಿಸಲು ಸಂವೇದನೆ ಹಾಗೂ ಸ್ನಾಯು ಚಟುವಟಿಕೆಗಳನ್ನು ಇವರು ಬಳಸಿಕೊಳ್ತಾರೆ. ಆದರೆ ವೀಣೆಯಷ್ಟು ಯಶಸ್ವಿ ಪರೀಕ್ಷಣಾ ಮಾಪನವನ್ನು ತಯಾರು ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಇನ್ನು JP ಗಿಲ್ಫರ್ಡ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. JP ಗಿಲ್ಫರ್ಡ್ ಬುದ್ಧಿಶಕ್ತಿಯ ಸಂರಚನಾ ಸಿದ್ಧಾಂತವನ್ನು ರೂಪಿಸಿರುವಂಥ ಮನೋವಿಜ್ಞಾನಿ ಇವರು. ಬುದ್ಧಿಶಕ್ತಿಯ 3 ಆಯಾಮಗಳನ್ನು ಇವರು ಹೇಳ್ತಾರೆ. ಹಾಗಾದ್ರೆ ಆ 3 ಆಯಾಮಗಳು ಯಾವುವು ಅಂತಂದ್ರೆ ಕಾರ್ಯವಿಧಾನ, ವಿಷಯ ಮತ್ತು ಫಲ. JP ಗಿಲ್ಫರ್ಡ್ ಅವರ ಬುದ್ಧಿಶಕ್ತಿಯ ಸಂರಚನಾ ಸಿದ್ಧಾಂತವನ್ನು 3 ಆಯಾಮಗಳ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಆ 3 ಆಯಾಮಗಳು ಯಾವುವು ಅಂದ್ರೆ ಕ್ರಿಯೆ, ಬಿಂಬ ಮತ್ತು ಪದ ಅಂತ. ಇದು ಬುದ್ಧಿಶಕ್ತಿಯ ವಾದಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಬುದ್ಧಿಶಕ್ತಿ ಸಿದ್ಧಾಂತ.
ಸೃಜನಶೀಲತೆಯು ನಿರರ್ಗಳತೆ, ನಮನೀಯತೆ, ಸ್ವಪ್ರಜ್ಞತೆ ಎಂಬ ವಿಶೇಷ ಗುಣಲಕ್ಷಣಗಳಿಂದ ಕೂಡಿದ ವಿಕೇಂದ್ರೀಕೃತ ಚಿಂತನೆ ಅಥವಾ ಆಲೋಚನೆಯ ಪ್ರಕ್ರಿಯೆ ಎಂದು ವಿವರಣೆ ಮಾಡಿದ್ದಾರೆ. ಒಂದ್ಸಾರಿ ಈ ಬಗ್ಗೆ ಪ್ರಶ್ನೆ ಬಂದಿದೆ, ನೆನಪಿರ್ಬೇಕು ನಿಮಗೆ. ಸೃಜನಶೀಲತೆಯು ನಿರರ್ಗಳತೆ, ನಮನೀಯತೆ, ಸ್ವಪ್ರಜ್ಞತೆ ಎಂಬ ವಿಶೇಷ ಗುಣಲಕ್ಷಣಗಳಿಂದ ಕೂಡಿದ ವಿಕೇಂದ್ರೀಕೃತ ಚಿಂತನೆ ಅಥವಾ ಆಲೋಚನೆಯ ಪ್ರಕ್ರಿಯೆ ಎಂದು ಹೇಳಿದವರು ಯಾರು ಅಂದ್ರೆ JP ಗಿಲ್ಫರ್ಡ್ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಸ್ಟ್ಯಾನ್ಲಿ ಹಾಲ್ ಅಡೋಲೆಸೆನ್ಸ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಇವರು ತಾರುಣ್ಯಾವಸ್ಥೆಯನ್ನು ಒತ್ತಡ ಮತ್ತು ಪ್ರಯಾಸದ ಹಂತ ಅಂತ ಕರೀತಾರೆ. ನೆಕ್ಸ್ಟ್ HJ ಹಲ್ ಅವರ ಬಗ್ಗೆ ನೋಡ್ತಾ ಹೋಗೋಣ. BF ಸ್ಕಿನ್ನರ್ ಅವರಂತೆ ಕಲಿಕೆಯ ಪ್ರತಿಪುಷ್ಟೀಕರಣ ಸಿದ್ಧಾಂತವನ್ನು ಇವರು ರೂಪಿಸ್ತಾರೆ. ಇನ್ನು ವಿಲಿಯಂ ಜೇಮ್ಸ್ ಕಾರ್ಯಾತ್ಮಕ ಪಂಥಕ್ಕೆ ಸೇರಿರುವಂತಹ ಮನೋವಿಜ್ಞಾನಿ. ಮನೋವಿಜ್ಞಾನ ಅಂತಂದ್ರೆ ಮನಸ್ಸಿನ ಅಧ್ಯಯನ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಹಾಗೆ 1890ರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಅನ್ನುವಂಥ ಪುಸ್ತಕವನ್ನ ಇವರು ಬರೀತಾರೆ. ಜಾನ್ ಡ್ಯೂಯಿ ವಿಲಿಯಂ ಜೇಮ್ಸ್ನ ತತ್ವಗಳಿಂದ ಪ್ರಭಾವಕ್ಕೆ ಒಳಗಾಗಿದ್ರು. ಇನ್ನು HJ ಜೆನ್ನಿಂಗ್ಸ್ ಅವರು ಬಹಳ ಇಂಪಾರ್ಟೆಂಟ್. ಇದು ಸಮಾಜ ಆಲೇಖ ಸೋಶಿಯೋಗ್ರಾಮ್ ಅನ್ನ ಇವರು ರೂಪಿಸ್ತಾರೆ. ಸೋಶಿಯೋಗ್ರಾಮ್ ಅನ್ನ ಯಾರು ರೂಪಿಸ್ತಾರೆ ಅಂದ್ರೆ HJ ಜೆನ್ನಿಂಗ್ಸ್ ಅನ್ನುವಂಥವ್ರು ರೂಪಿಸ್ತಾರೆ. ಇನ್ನು ಕಾರ್ಲ್ ಯುಂಗ್ ಕೂಡ ಒಬ್ಬ ಪ್ರಸಿದ್ಧ ಮನೋವಿಶ್ಲೇಷಣಾ ಮನೋವಿಜ್ಞಾನಿ. ಇವರು ಸಿಗ್ಮಂಡ್ ಫ್ರೈಡ್ನ ಅನುಯಾಯಿಗಳಾಗಿದ್ರು. ಸಿಗ್ಮಂಡ್ ಫ್ರೈಡ್ ಅವರ ಕಾಮವಾಂಛೆ ಪರಿಕಲ್ಪನೆಗೆ ಇವರ ವಿರೋಧ ಇತ್ತು. ನಿಮಗೆ ನೆನಪಿರಲಿ, ಸಿಗ್ಮಂಡ್ ಫ್ರೈಡ್ ಅವರು ಏನ್ ಮಾಡ್ತಾರೆ ಅಂದ್ರೆ ಕಾಮವಾಂಛೆಯ ಬಗ್ಗೆ ಹೇಳ್ತಾರೆ. ಆದ್ರೆ ಕಾರ್ಲ್ ಯುಂಗ್ ಅವರು ಈ ಕಾಮವಾಂಛೆಯ ಒಂದು ಪರಿಕಲ್ಪನೆಗೆ ವಿರೋಧ ಇತ್ತು. ಕಾರ್ಲ್ ಯುಂಗ್ ಅವರು ಸಂಗ್ರಹಿತ ಸುಪ್ತ ಪ್ರಜ್ಞೆ, ಕಲೆಕ್ಟಿವ್ ಅನ್ಕಾನ್ಸಿಯಸ್, ಅನಿಮಸ್ ಹಾಗೂ ಮುಕ್ತ ಸಹಚರ್ಯ ಪರಿಕಲ್ಪನೆಗಳು ಇವು ಇವರ ಪ್ರಮುಖ ಕೊಡುಗೆಗಳಾಗಿವೆ. ಅನಿಮಾ ಅಂದ್ರೆ ಪುರುಷರಲ್ಲಿರುವಂತಹ ಸ್ತ್ರೀಯರ ಗುಣಲಕ್ಷಣ, ಹಾಗೂ ಅನಿಮಸ್ ಅಂದ್ರೆ ಇಲ್ಲಿ ಕೊನೆಗೆ ಸ ಇದೆಯಲ್ಲ, ಇದರಿಂದ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಅನಿಮಸ್ ಅಂದ್ರೆ ಸ್ತ್ರೀಯರಲ್ಲಿರುವ ಪುರುಷರ ಗುಣಲಕ್ಷಣ. ಸೊ ಈ ಅನಿಮಾ ಮತ್ತು ಅನಿಮಸ್ ಅನ್ನುವಂಥವು ಕಾರ್ಲ್ ಯುಂಗನ ಪರಿಕಲ್ಪನೆಗಳು. ಇನ್ನು PT ಯುಂಗ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. PT ಯುಂಗ್ ಅವರು ಹೇಳ್ತಾರೆ, ಸಂವೇಗ ಅಂತಂದ್ರೆ ಒಂದು ಜೀವಿಯ ಕದಡಿದ ಅಥವಾ ವಿಚಲಿತ ಮನಸ್ಥಿತಿ ಅಂತ. ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಪದವನ್ನು ಮೊದಲ ಬಾರಿಗೆ 1990ರಲ್ಲಿ ಪರಿಚಯ ಮಾಡಿರುವಂತಹ ಕೀರ್ತಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅವರಿಗೆ ಸಲ್ಲುತ್ತೆ. ಹಾಗೆ 1995ರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಪುಸ್ತಕವನ್ನು ಬರೆಯುವ ಮೂಲಕ ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅತಿ ಹೆಚ್ಚು ಪ್ರಚಾರಗೊಳಿಸಿರುವಂತಹ ಕೀರ್ತಿ ಡೇನಿಯಲ್ ಗೋಲ್ಮನ್ ಅವರಿಗೆ ಸಲ್ಲುತ್ತೆ. ಇನ್ನು ಲಾರೆನ್ಸ್ ಕೋಹಲ್ಬರ್ಗ್ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಲಾರೆನ್ಸ್ ಕೋಹಲ್ಬರ್ಗ್ ಬಹಳ ಫೇಮಸ್ ಆಗಿರುವಂತಹ ಹೆಸರಿದು. ಜೀನ್ ಪಿಯಾಜೆ ರೂಪಿಸಿರುವಂತಹ ನೈತಿಕ ವಿಕಾಸದ ಸಿದ್ಧಾಂತದ ಆಧಾರದ ಮೇಲೆ ನೈತಿಕ ವಿಕಾಸದ ಸಿದ್ಧಾಂತವನ್ನು ಇವರು ರೂಪಿಸ್ತಾರೆ. ನೈತಿಕ ತೀರ್ಮಾನಗಳಲ್ಲಿ ವ್ಯಕ್ತಿಯು ಕೊಡುವ ಕಾರಣಕ್ಕೆ ಇವರು ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಲಾರೆನ್ಸ್ ಕೋಹಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತವು ನ್ಯಾಯ ನಿರ್ಣಯದ ಆಧಾರದ ಮೇಲೆ ಅವಲಂಬಿತ ಆಗಿದೆ. ಇನ್ನು ಉಲ್ಫ್ ಗ್ಯಾಂಗ್ ಕೋಹ್ಲರ್ ಜರ್ಮನಿಯ ಸಮಗ್ರಾಕೃತಿ ಮನೋವಿಜ್ಞಾನಿ. ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅಥವಾ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಇವರು ರೂಪಿಸ್ತಾರೆ. ಇವರು ಸುಲ್ತಾನ್ ಅನ್ನುವಂಥ ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡಿ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಗೆಸ್ಟಾಲ್ಟ್ ಅನ್ನುವಂಥದ್ದು ಒಂದು ಜರ್ಮನ್ ಪದವಾಗಿದ್ದು ಇದರ ಅರ್ಥ ಏನು ಅಂತಂದ್ರೆ ಸಂಘಟಿತ ಇಡೀ ಅಥವಾ ಸಮಗ್ರ ಆಕೃತಿ ಅಂತ ಆಗತ್ತೆ. ಇನ್ನು ಕರ್ಟ್ ಲೆವಿನ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರ್ಟ್ ಲೆವಿನ್ ಒಬ್ಬ ಪ್ರಸಿದ್ಧ ಸಾಮಾಜಿಕ ಮನೋವಿಜ್ಞಾನಿ. ಕರ್ಟ್ ಲೆವಿನ್ ಅವರನ್ನ ಕ್ರಿಯಾ ಸಂಶೋಧನೆಯ ಜನಕ ಅಂತ ಕರೀತಾರೆ. ಇವರು ಸಮೂಹ ಗತಿಶಾಸ್ತ್ರ ಅನ್ನುವಂಥ ಪರಿಕಲ್ಪನೆಯನ್ನು ರೂಪಿಸ್ತಾರೆ. 1945ರಲ್ಲಿ ಅಮೆರಿಕದಲ್ಲಿ ಸಮೂಹ ವರ್ತನೆ ಅಭ್ಯಾಸಿಸುವುದರ ಸಲುವಾಗಿ ಪ್ರಯೋಗಶಾಲೆ ಒಂದನ್ನು ಇವರು ಆರಂಭ ಮಾಡ್ತಾರೆ. ಇನ್ನು DC ಮ್ಯಾಕ್ಲಿಲ್ಯಾಂಡ್ ಅವರು ಸಾಧನಾ ಅಭಿಪ್ರೇರಣೆಯನ್ನ ಪ್ರತಿಪಾದಿಸಿರುವಂತ ಮನೋವಿಜ್ಞಾನಿ. ನೋಡಿ, ಸಾಧನಾ ಅಭಿಪ್ರೇರಣೆ ಅಂತ ಬರುತ್ತೆ. ಹಾಗಾದ್ರೆ ಏನು ಸಾಧನಾ ಅಭಿಪ್ರೇರಣೆ ಅಂದ್ರೆ, ಕೆಲವರಿಗೆ ಸಾಧನೆ ಮಾಡುವುದು ಅಭಿಪ್ರೇರಕ ಆಗಿರುತ್ತೆ. ಅಂತವರು ಸದಾಕಾಲ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದು ಆ ಕಾರ್ಯ ಗುರಿ ಮುಟ್ಟುವವರೆಗೂ ವಿಮುಖರಾಗೋದಿಲ್ಲ. ಅದುವೇ ಸಾಧನ ಅಭಿಪ್ರೇರಣೆ. ಹಾಗೆ ಸಮಾಜದಲ್ಲಿ ಅಭಿಪ್ರೇರಣಾ ಒಲವುಗಳು ಅನ್ನುವಂಥ ಪುಸ್ತಕವನ್ನು ಮ್ಯಾಕ್ಲಿಲ್ಯಾಂಡ್ ಅವರು ರಚನೆ ಮಾಡ್ತಾರೆ. ಆಲ್ಕೋಹಾಲ್ ಸೇವನೆ ಮತ್ತು ವ್ಯಕ್ತಿಯಲ್ಲಿ ಧೈರ್ಯ ಅಂದ್ರೆ ಹುಸಿ ಧೈರ್ಯ ಕಂಡು ಬರುವುದರ ಕುರಿತಾಗಿಯೂ ಕೂಡ ಇವರು ಅಧ್ಯಯನವನ್ನು ಮಾಡ್ತಾರೆ. ಅಂದ್ರೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಕೆಲವು ವ್ಯಕ್ತಿಗಳು ಅತ್ಯಂತ ಹೆಚ್ಚು ಧೈರ್ಯ ಬಂದಂಗೆ ಆಡ್ತಾ ಇರ್ತಾರೆ ನೋಡಿ, ಅದನ್ನ ಹುಸಿ ಧೈರ್ಯ ಅಂತ ಇವರು ಕರೀತಾರೆ. ಮ್ಯಾಕ್ಲಿಲ್ಯಾಂಡ್ ಅವರು ಇದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಇನ್ನು ಮ್ಯಾಕ್ ಡ್ಯೂಗಲ್ ಅವರು ಸಹಜ ಪ್ರವೃತ್ತಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಪರಿಸರದ ಪ್ರಭಾವಕ್ಕಿಂತಲೂ ಅನುವಂಶೀಯತೆಯ ಪ್ರಭಾವ ವರ್ತನೆಯಲ್ಲಿ ಅಧಿಕವಾಗಿರುತ್ತೆ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ನೆನಪಿರ್ಬೇಕು ನಿಮಗೆ, ವ್ಯಕ್ತಿಯೊಬ್ಬನ ವರ್ತನೆಯೊಳಗಡೆ ಪರಿಸರದ ಪ್ರಭಾವಕ್ಕಿಂತ ಅನುವಂಶೀಯತೆಯೇ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಮ್ಯಾಕ್ ಡ್ಯೂಗಲ್ ಅವರು ಹೇಳ್ತಾರೆ. ಇನ್ನು ಅಬ್ರಹಾಂ H ಮಾಸ್ಲೋ ಇವರು ಮಾಸ್ಲೋ ಮಾನವತಾ ಮನೋವಿಜ್ಞಾನಿ. ಅಗತ್ಯತಾ ಶ್ರೇಣಿಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಆತ್ಮವಾಸ್ತವೀಕರಣ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ವಿವರಣೆ ಮಾಡಿರುವಂತಹ ವಿಜ್ಞಾನಿ. ಇವರನ್ನು ಪ್ರಕರಣ ಸಿದ್ಧಾಂತಿ ಅಂತ ಕೂಡ ಕರೀತಾರೆ.
ಇನ್ನು ಮಾರ್ಗನ್ ಕ್ರಿಸ್ಟಿಯಾನ್ 1935ರಲ್ಲಿ ಹೆನ್ರಿ ಮುರ್ರೆ ಅವರ ಜೊತೆಗೆ ಸೇರಿಕೊಂಡು ವ್ಯಕ್ತಿತ್ವದ ಮಾಪನದ ಪ್ರಕ್ಷೇಪಣಾ ಪರೀಕ್ಷೆಯಾಗಿರುವಂತಹ ವಿಷಯ ಸಂಜ್ಞಾನ ಪರೀಕ್ಷೆ ಅಥವಾ ವಿಷಯ ಅನುಬೋಧ ಪರೀಕ್ಷೆ ಅಥವಾ TAT, ನಾವೇನು TAT ಅಂತ ಏನು ಹೇಳ್ತೀವಿ, ಈ TAT ಪರೀಕ್ಷೆಯನ್ನ ಮಾರ್ಗನ್ ಕ್ರಿಸ್ಟಿಯಾನ್ ಮತ್ತು ಹೆನ್ರಿ ಮುರ್ರೆ ಅವರು ಕೂಡ್ಕೊಂಡು ತಯಾರಿಸ್ತಾರೆ. ಇನ್ನು ಹೆನ್ರಿ ಮುರ್ರೆ 1935ರಲ್ಲಿ ಮಾರ್ಗನ್ ಕ್ರಿಸ್ಟಿಯಾನ್ ಅವರ ಜೊತೆಗೂಡಿ TAT ಪರೀಕ್ಷೆಯನ್ನ ಅಂದ್ರೆ ಥೆಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅನ್ನ ಇವರು ತಯಾರು ಮಾಡ್ತಾರೆ. ಈ ಪರೀಕ್ಷೆಯನ್ನು ತಯಾರಿಸಲು ಇವರೇ ರೂಪಿಸಿದ ಅಗತ್ಯತೆಗಳ ಸಿದ್ಧಾಂತ ಆಧಾರವಾಗಿದೆ. ಅಗತ್ಯತೆಗಳು ಆಗಿಂದಾಗ್ಗೆ ವಿನ್ಯಾಸವನ್ನು ಬದಲಿಸಿಕೊಂಡು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಇನ್ನು IP ಪಾವ್ಲೋವ್, ಇವಾನ್ ಪೆಟ್ರೋವಿಚ್ ಪಾವ್ಲೋವ್ ರಷ್ಯಾದ ಪ್ರಸಿದ್ಧ ಮನೋವಿಜ್ಞಾನಿ. ಇವರು ಶಾಸ್ತ್ರೀಯ ಅನುಬಂಧನ ಅಥವಾ ಅಭಿಜಾತ ಅನುಬಂಧನ ಕಲಿಕೆಯ ಪ್ರತಿಪಾದಕರು. 1904ರಲ್ಲಿ ಕಲಿಕಾ ಸಿದ್ಧಾಂತಕ್ಕಾಗಿ ಇವರಿಗೆ ನೊಬೆಲ್ ಪಾರಿತೋಷಕ ಲಭಿಸಿದೆ. ನೋಡಿ, ಪಾವ್ಲೋವ್ ಅವರಿಗೆ 1904ರಲ್ಲಿ ತಾವು ಕೈಗೊಂಡಿರುವಂತಹ ಪ್ರಯೋಗಕ್ಕೆ ನೊಬೆಲ್ ಪಾರಿತೋಷಕ ಲಭಿಸಿದೆ. ಇನ್ನು ಪಾವ್ಲೋವ್ ಅವರ ಪ್ರಕಾರ ಕೃತಕ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಜೀವಿ ಒಂದರಿಂದ ಸಹಜ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಎಂದು ಇವರು ತೋರಿಸಿಕೊಡ್ತಾರೆ. ಹಾಗೆ ಸಂಚಾರಿ ಸಂಕೇತಗಳ ಪಾಲನೆ, ಮಕ್ಕಳಲ್ಲಿರುವಂತಹ ಮೂಢನಂಬಿಕೆ, ಭಯ, ಪೂರ್ವಾಗ್ರಹ ಪೀಡಿತತೆ ಇತ್ಯಾದಿಗಳನ್ನ ಈ ಒಂದು ಕಲಿಕಾ ಸಿದ್ಧಾಂತದಿಂದ ನಾವು ದೂರ ಮಾಡಬಹುದು. ಇನ್ನು ಜೀನ್ ಪಿಯಾಜೆ ಬಹಳ ಫೇಮಸ್ ಆಗಿರುವಂತಹ ಹೆಸರು. ಜೀನ್ ಪಿಯಾಜೆ ಸ್ವಿಟ್ಜರ್ಲೆಂಡಿನ ಜೀವವಿಜ್ಞಾನಿ, ತತ್ವಜ್ಞಾನಿ ಹಾಗೂ ಮನೋವಿಜ್ಞಾನಿ. ಇವರು ಜ್ಞಾನಾತ್ಮಕ ಸಿದ್ಧಾಂತವನ್ನು ರೂಪಿಸ್ತಾರೆ. ಇವರು ತಮ್ಮ ಸಿದ್ಧಾಂತದ ಉಗಮನವನ್ನು ತಳಿಜ್ಞಾನಶಾಸ್ತ್ರ ಅಂತ ಕರೀತಾರೆ. ಇನ್ನು ಕಾರ್ಲ್ ರೋಜರ್ಸ್ ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕಾರ್ಲ್ ರೋಜರ್ಸ್ ಮಾನವತಾ ಪಂಥದ ಪಿತಾಮಹ. ವ್ಯಕ್ತಿತ್ವದ ಸ್ವ ಸಿದ್ಧಾಂತವನ್ನು ಇವರು ಮಂಡಿಸ್ತಾರೆ. ಆದರ್ಶ ಸ್ವ ಅನ್ನುವಂಥದ್ದು ಇವರ ಪ್ರಮುಖ ಕಲ್ಪನೆ. ಇವರು ಅನಿರ್ದೇಶಾತ್ಮಕ ಸಲಹೆ ಮತ್ತು ಬೋಧನೆಯ ಪ್ರತಿಪಾದಕರು. ಆತ್ಮ ಸಾಕ್ಷಾತ್ಕಾರ, ಸ್ವಯಂ ಕಾಪಾಡುವಿಕೆ ಮತ್ತು ಆತ್ಮೋನ್ನತಿಯನ್ನು ಹೆಚ್ಚಿಸುವುದರ ಕುರಿತು ಇವರು ಹೆಚ್ಚು ಒತ್ತನ್ನ ನೀಡ್ತಾರೆ. ಇನ್ನು ಹರ್ಮನ್ ರೋರ್ಶಾಕ್ 1921ರಲ್ಲಿ ವ್ಯಕ್ತಿತ್ವದ ಪ್ರಕ್ಷೇಪಣಾ ಪರೀಕ್ಷೆಯಾಗಿರುವಂತಹ ಮಸಿ-ಕಲೆ ಪರೀಕ್ಷೆ ಅಂದ್ರೆ ಇದನ್ನ ಇಂಕ್ ಬ್ಲಾಟ್ ಟೆಸ್ಟ್ ಅಂತ ಕರೀತಾರೆ. ಇವರು ಇದನ್ನ ರೂಪಿಸ್ತಾರೆ. 15ನೇ ಶತಮಾನದಲ್ಲಿದ್ದ ಲಿಯೋನಾರ್ಡೋ ಡ ವಿಂಚಿಯು ರಚನೆ ಮಾಡಿರುವಂತಹ ಗೋಡೆಯ ಮೇಲಿನ ಸ್ಪಂಜಿನ ಕಲೆಗಳಿಂದ ಸ್ಫೂರ್ತಿಗೊಂಡು ಇವರು ಈ ಇಂಕ್ ಬ್ಲಾಟ್ ಪರೀಕ್ಷಣವನ್ನ ರಚನೆ ಮಾಡ್ತಾರೆ. ಯಾರು? ಹರ್ಮನ್ ರೋರ್ಶಾಕ್ ಅವರು. ಇನ್ನು BF ಸ್ಕಿನ್ನರ್ ಬಹಳ ಫೇಮಸ್ ಆಗಿರುವಂತಹ ಮನೋವಿಜ್ಞಾನಿ. ಕಲಿಕೆಯಲ್ಲಿ ಪ್ರತಿಪುಷ್ಟೀಕರಣದ ಪಾತ್ರವನ್ನು ವಿವರಣೆ ಮಾಡ್ತಾ ಕ್ರಿಯಾಜನ್ಯ ಅನುಬಂಧದ ಕಲಿಕೆಯನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಈತ. ಕಲಿಕೆಯಲ್ಲಿ ಪುನರ್ಬಲನ ಅಥವಾ ಪುಷ್ಟೀಕರಣದ ಮಹತ್ವವನ್ನು ಇವರು ಒತ್ತಿ ಹೇಳ್ತಾರೆ. ಪುಷ್ಟೀಕರಣ ಅಂತ ಬಂದ ಕೂಡಲೇ ನಮಗೆ ಸ್ಕಿನ್ನರ್ ಅವರು ನೆನಪಾಗಬೇಕು. ಆಮೇಲೆ ಕಾರ್ಯಕ್ರಮಾನ್ವಯ ಬೋಧನೆ ಅಥವಾ ಕ್ರಮಾನುಗತ ಸರಣಿ ಬೋಧನೆ ಇವರ ಇನ್ನೊಂದು ಕೊಡುಗೆ ಅಂತಾನೆ ಹೇಳ್ಬಹುದು. ಇನ್ನು ಚಾರ್ಲಸ್ ಸ್ಪಿಯರ್ಮನ್, ಇವರು ಕೂಡ ಒಬ್ಬ ಪ್ರಸಿದ್ಧ ಬ್ರಿಟಿಷ್ ಮನೋವಿಜ್ಞಾನಿ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಇವರು ಹೇಳ್ತಾರೆ. ಹಾಗಾದ್ರೆ ಬುದ್ಧಿಶಕ್ತಿಯಲ್ಲಿ G ಅನ್ನುವಂತ ಸಾಮಾನ್ಯ ಕಾರಕ ಹಾಗೂ S ಅನ್ನುವಂತ ನಿರ್ದಿಷ್ಟ ಕಾರಕಗಳು ಇರ್ತವೆ ಅನ್ನುವಂಥದ್ದನ್ನ ಇವರು ವಿಶ್ಲೇಷಣೆ ಮಾಡ್ತಾರೆ. ಇನ್ನು ವಿಲಿಯಂ ಸ್ಟರ್ನ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಇವರು ಒಬ್ಬ ಪ್ರಸಿದ್ಧ ಅಮೆರಿಕನ್ ಮನೋವಿಜ್ಞಾನಿ. 1908ರಲ್ಲಿ ಬುದ್ಧಿಲಬ್ಧ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕ IQ-ನ ಪರಿಕಲ್ಪನೆಯನ್ನು ಇವರು ನೀಡ್ತಾರೆ. ಇನ್ನು L. ಟರ್ಮನ್, ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಮನೋವಿಜ್ಞಾನದ ಪ್ರಾಧ್ಯಾಪಕರು. ಟರ್ಮನ್ ಅವರು ಬುದ್ಧಿಶಕ್ತಿ ಪರೀಕ್ಷಣವಾಗಿರುವಂತಹ ಬೀನೆ ಸೈಮನ್ ಪರೀಕ್ಷಣವನ್ನ ಆಂಗ್ಲ ಭಾಷೆಗೆ ಪರಿವರ್ತನೆ ಮಾಡಿ ಅದನ್ನು ವಿಸ್ತಾರ ಮಾಡ್ತಾರೆ. ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಇವರು ಹೇಳ್ತಾರೆ. 140ಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಹೊಂದಿದವರನ್ನು ಪ್ರತಿಭಾವಂತರು ಅಂತ ಇವರು ಹೇಳ್ತಾರೆ. ಟರ್ಮನ್ ಮತ್ತು ಮೆರಿಲ್ ಅವರು ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷಣವನ್ನ ಆಯ್ದ 2904 ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಬಂದ ಬುದ್ಧಿಲಬ್ಧಗಳನ್ನು ವಿಂಗಡಿಸಿ ರೇಖಾಚಿತ್ರದಲ್ಲಿ ನಿರೂಪಣೆ ಮಾಡಿದಾಗ ಅದು ಘಂಟಾಕೃತಿಯನ್ನು ತಾಳುತ್ತೆ. ಇಂತಹ ರೇಖೆಯನ್ನು ಸಾಮಾನ್ಯ ಸಂಭಾವ್ಯ ರೇಖೆ ಅಂತ ಕರೀತಾರೆ. ಇನ್ನು E.L. ಥಾರ್ನ್ಡೈಕ್ ಅವರು ಪ್ರಸಿದ್ಧ ಸಂಪರ್ಕ ಸಿದ್ಧಾಂತಿ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಥಾರ್ನ್ಡೈಕ್ ಅಮೆರಿಕದ ಮನೋವಿಜ್ಞಾನಿ. 1903ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಪುಸ್ತಕವನ್ನು ಬರೆಯುವುದರ ಮೂಲಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಇವರು ಅನಿಸ್ಕೊಳ್ತಾರೆ. ಇನ್ನು ಪ್ರಯತ್ನ ಪ್ರಮಾದ ಕಲಿಕೆ ಇವರ ಪ್ರಮುಖ ಕಲಿಕಾ ಸಿದ್ಧಾಂತವಾಗಿದ್ದು ಕಲಿಕಾ ನಿಯಮಗಳನ್ನು ಕೂಡ ಇವರು ಪ್ರತಿಪಾದನೆ ಮಾಡ್ತಾರೆ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅನ್ನುವಂಥ 3 ಕಲಿಕಾ ನಿಯಮಗಳಿದಾವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಇನ್ನು L. ಥರ್ಸ್ಟನ್ ಅವರು ಬುದ್ಧಿಶಕ್ತಿಯ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯ ಸಿದ್ಧಾಂತ PMA ಅನ್ನು ಇವರು ರೂಪಿಸ್ತಾರೆ. ಇದನ್ನು ಬಹುಕಾರಕ ಸಿದ್ಧಾಂತ ಅಥವಾ ಬಹು ಅಂಶ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಥರ್ಸ್ಟನ್ ಅವ್ರ ಬಗ್ಗೆ ನಿಮಗೆ ನೆನಪಿರಬೇಕು, ಪ್ರಶ್ನೆ ಹಲವಾರು ಬಾರಿ ಬಂದಿದೆ. E.B. ಟಿಚ್ನರ್ ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ. ಇವರು ವಿಲ್ಹೆಲ್ಮ್ ಊಂಟ್ ಅವರ ಅನುಯಾಯಿಯಾಗಿ ಜರ್ಮನಿಗೆ ಬಂದು ಇಲ್ಲಿನೇ ಅಧ್ಯಯನವನ್ನು ಕೈಗೊಳ್ತಾರೆ. 60 ಪ್ರತ್ಯೇಕ ಪರೀಕ್ಷೆಗಳ ಪರಿಣಾಮಗಳನ್ನು ಹೋಲಿಸಿ ಬುದ್ಧಿಶಕ್ತಿಗೆ ವಿವಿಧ ಮಾನಸಿಕ ಸಾಮರ್ಥ್ಯಗಳ ಆಧಾರವಾಗಿದೆ ಅಂತ ಇವರು ಗುರುತಿಸ್ತಾರೆ. ಪ್ರಜ್ಞಾ ಪ್ರವಾಹವನ್ನು ಅಳೆಯಲಿಕ್ಕೆ ಸೂಕ್ತ ಪದ್ಧತಿಯಾಗಿರುವಂತಹ ಅಂತರಾವಲೋಕನ ಪದ್ಧತಿ ಇವರ ಕೊಡುಗೆ ಆಗಿದೆ. ಅಂತರಾವಲೋಕನ ಪದ್ಧತಿಯ ಜನಕ ಯಾರು ಅಂತಂದ್ರೆ E.B. ಟಿಚ್ನರ್ ಅವರು.
ಇನ್ನು ಜಿ ವಲ್ಲಾಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು. ಸೃಜನಶೀಲತೆಯ ಹಂತಗಳನ್ನು ಪ್ರತಿಪಾದನೆ ಮಾಡಿರುವಂತಹ ಪ್ರಸಿದ್ಧ ಮನೋವಿಜ್ಞಾನಿ ಇವರು. ಸಿದ್ಧತೆ, ಪರಿಪಾಕತೆ, ಜ್ಞಾನೋದಯ ಮತ್ತು ತಾಳೆ ನೋಡುವಿಕೆ ಅಥವಾ ಇದನ್ನ ಪರಿಶೀಲಿಸುವಿಕೆ ಅಂತ ಕೂಡ ಕರೀತಾರೆ. ಈ 4 ಹಂತಗಳನ್ನ ಪ್ರತಿಪಾದನೆ ಮಾಡಿರುವಂತಹ ಕೀರ್ತಿ ಜಿ ವಲ್ಲಾಸ್ ಅವರಿಗೆ ಸಲ್ಲುತ್ತೆ. ಇನ್ನು ಜೆ.ಬಿ. ವ್ಯಾಟ್ಸನ್ ವರ್ತನವಾದದ ಪಿತಾಮಹ. ಮನೋವಿಜ್ಞಾನವನ್ನು ವರ್ತನಾ ವಿಜ್ಞಾನ ಅಂತ ಕೂಡ ಇವರು ವಿವರಣೆ ಮಾಡ್ತಾರೆ. ವರ್ತನೆಯಲ್ಲಿ ಪರಿಸರದ ಪಾತ್ರ ಹೆಚ್ಚು ಮಹತ್ವ ಬೀರುತ್ತೆ ಅಂತ ಇವರು ಹೇಳ್ತಾರೆ. ಅವಲೋಕನ ಪದ್ಧತಿಯನ್ನ ಇವರು ರೂಪಿಸ್ತಾರೆ. ಅಲ್ಲಿ ಅಂತರಾವಲೋಕನ ಪದ್ಧತಿ ಇ.ಬಿ. ಟಿಚ್ನರ್ ಆದ್ರೆ, ಇಲ್ಲಿ ಅವಲೋಕನ ಪದ್ಧತಿ ಅಥವಾ ವೀಕ್ಷಣಾ ಪದ್ಧತಿ ಇದು ಯಾರ್ದು ಅಂತಂದ್ರೆ ಜೆ.ಬಿ. ವ್ಯಾಟ್ಸನ್ ಅವ್ರದ್ದು. ಇನ್ನು ಡಿ ವೆಸ್ಲರ್ ಬುದ್ಧಿಶಕ್ತಿಯ ಪ್ರಸಿದ್ಧ ವ್ಯಾಖ್ಯೆ ನೀಡಿರುವಂತಹ ಮನೋವಿಜ್ಞಾನಿ ಇವರು. ಹಾಗಾದ್ರೆ ಆ ಬುದ್ಧಿಶಕ್ತಿಯ ಪ್ರಸಿದ್ಧ ವ್ಯಾಖ್ಯೆ ಯಾವುದು ಅಂತಂದ್ರೆ, ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾದ ರೀತಿಯಲ್ಲಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನೇ ಅಥವಾ ಸಾಮರ್ಥ್ಯದ ಸಮಷ್ಟಿಯನ್ನ ಬುದ್ಧಿಶಕ್ತಿ ಅಂತ ಇವರು ಹೇಳ್ತಾರೆ. 1950ರಲ್ಲಿ ಬುದ್ಧಿಶಕ್ತಿಯ ಮಾಪನಗಳಾಗಿರುವಂತಹ WAIS ಮತ್ತು WCIS ಗಳನ್ನ ಇವರು ತಯಾರಿಸ್ತಾರೆ. ಇನ್ನು ವರ್ದೈಮರ್ ಅವರು ಗೆಸ್ಟಾಲ್ಟ್ ಪಂಥ ಅಥವಾ ಸಮಗ್ರಾಕೃತಿ ಪಂಥದ ಪಿತಾಮಹ ಇವರು. ಗ್ರಹಿಕಾ ನಿಯಮಗಳನ್ನ ಇವರು ರೂಪಿಸ್ತಾರೆ. ಇನ್ನು ಹರ್ಮನ್ ಎಬ್ಬಿಂಗ್ಹಾಸ್ ಬಹಳ ಫೇಮಸ್ ಆಗಿರುವಂತಹ ಮನೋವಿಜ್ಞಾನಿ. ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಇವರು. ಸ್ಮೃತಿಯ ಮೇಲೆ ಪ್ರಯೋಗ ಮಾಡ್ತಾರೆ. 1885ರಲ್ಲಿ ಅರ್ಥಹೀನ ವರ್ಣಗಳ ಗುಚ್ಛ ಅಥವಾ ಮೂರ್ಖ ಪದಗಳ ಪಟ್ಟಿಯನ್ನು ಬಳಸಿ ಮರೆಯುವಿಕೆಯ ವೇಗವನ್ನು ಇವರು ಪತ್ತೆ ಹಚ್ತಾರೆ. ಇದನ್ನೇ ಧಾರಣ ರೇಖೆ ಅಥವಾ ರಿಟೆನ್ಷನ್ ಕರ್ವ್ ಆಗಿರ್ಬೋದು. ಎಬ್ಬಿಂಗ್ಹಾಸ್ನ ಧಾರಣ ವಕ್ರರೇಖೆ ಅಥವಾ ಎಬ್ಬಿಂಗ್ಹಾಸ್ನ ವಕ್ರರೇಖೆ ಅಂತ ಕೂಡ ಇದನ್ನ ಕರೀತಾರೆ. ಇನ್ನು ವಿಲ್ಹೆಲ್ಮ್ ಊಂಟ್ ಅವರು. ವಿಲ್ಹೆಲ್ಮ್ ಊಂಟ್ ಜರ್ಮನ್ ದೇಶದ ಪ್ರಸಿದ್ಧ ನರರೋಗ ಶಾಸ್ತ್ರಜ್ಞ ಆಗಿದ್ರು. 1879ರಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಜರ್ಮನಿಯ ಲಿಪ್ಜಿಗ್ ಒಳಗಡೆ ಆರಂಭ ಮಾಡ್ತಾರೆ. ರಚನಾ ಪಂಥದ ಪ್ರಮುಖ ಪ್ರತಿಪಾದಕರು ಇವರು. ಇನ್ನು ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು. ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ವಿಕಾಸಾತ್ಮಕ ಕಾರ್ಯಗಳು ಅನ್ನುವಂತ ಪರಿಕಲ್ಪನೆಯನ್ನು ಕೊಡ್ತಾರೆ. ಇವರು ಅಮೆರಿಕನ್ನರು ಯಾವ ವಯಸ್ಸಿನಲ್ಲಿ ಯಾವ ವಿಕಾಸ ಕ್ರಿಯೆಗಳನ್ನು ಕಲಿಯಬೇಕು ಅನ್ನುವುದರ ಬಗ್ಗೆ ಒಂದು ವಿಸ್ತಾರವಾದ ಹಾಗೂ ಅತಿ ಉಪಯುಕ್ತವಾದ ವಿಕಾಸ ಕ್ರಿಯೆಗಳ ದೀರ್ಘ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಇನ್ನು WC ಬಗ್ಲೆ ಅನ್ನುವಂಥ ಮನೋವಿಜ್ಞಾನಿ ಆದರ್ಶವಾದ ಥಿಯರಿ ಆಫ್ ಐಡಿಯಲ್ಸ್ ಅನ್ನ ಪ್ರತಿಪಾದನೆ ಮಾಡ್ತಾರೆ. ಬಗ್ಲೆ ಅವರು ಆದರ್ಶಗಳ ಪರಿಭಾಷೆಯಲ್ಲಿ ಕಲಿಯುವಿಕೆಯ ವರ್ಗಾವಣೆಯ ಯಾಂತ್ರಿಕಾಚರಣೆಯನ್ನ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಸಾಮಾನ್ಯೀಕರಣವನ್ನು ಆದರ್ಶವೆಂದು ಪರಿಣಮಿಸುವಾಗ ಅವು ಅತಿ ಹೆಚ್ಚಾಗಿ ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆಗೊಳ್ಳುತ್ತವೆ ಅಂತ ಬಗ್ಲೆ ಅವರು ಹೇಳ್ತಾರೆ. ಇನ್ನು ಜೆ.ಸಿ. ರೇವಣ್. ಇಂಗ್ಲೆಂಡ್ ದೇಶದ ಜೆ.ಸಿ. ರೇವಣ್ ಅವರು. ರೇವಣ್ಣರ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ, ಭಾಷಾರಹಿತ ಹಾಗೂ ಸಂಸ್ಕೃತಿ ವಿಮುಕ್ತ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಇದು ಕೂಡ ಒಂದು. ಇದು ಅತ್ಯಂತ ಸುಪ್ರಸಿದ್ಧ ಪರೀಕ್ಷೆಯಾಗಿದ್ದು ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂತಹ ಪರೀಕ್ಷೆ ಆಗಿದೆ. ಇದೊಂದು ಅಶಾಬ್ದಿಕ ಪರೀಕ್ಷೆಯಾಗಿದ್ದು ಸಾಮೂಹಿಕವಾಗಿಯೂ ಮತ್ತು ವೈಯಕ್ತಿಕವಾಗಿಯೂ ಬಳಸಬಹುದಾಗಿರುವಂತಹ ಪರೀಕ್ಷೆ ಆಗಿದೆ. ಜೆ.ಸಿ. ರೇವಣ್ ಅವರ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ. ಇನ್ನು ಲೇವ್ ವೈಗಾಟಸ್ಕಿ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರು ಇವರು. ಸಮಾಜ ಐತಿಹಾಸಿಕ ಸಿದ್ಧಾಂತವನ್ನು ಕೂಡ ಇವರು ಪ್ರತಿಪಾದನೆ ಮಾಡ್ತಾರೆ. ಸಾರುವೆ ಅಥವಾ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಆಸರೆ ಅಥವಾ ತಾತ್ಕಾಲಿಕ ನೆರವು ಮತ್ತು ವಿಕಸದ ಸಮೀಪಸ್ಥ ವಲಯ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂಥ ಪರಿಕಲ್ಪನೆಗಳನ್ನ ಲೇವ್ ವೈಗಾಟಸ್ಕಿ ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ಆದ್ಮೇಲೆ ಇದಿಷ್ಟು ನಾವು ಪ್ರಸಿದ್ಧ ಮನೋವಿಜ್ಞಾನಿಗಳ ಬಗ್ಗೆ ಇದುವರೆಗೂ ತಿಳ್ಕೊಂಡ್ವಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ತರಗತಿಗೆ ಒಂದು ಲೈಕ್ ಕೊಡಿ. ಹಾಗೂ ಇನ್ನೂ ಯಾವುದಾದ್ರೂ ಮನೋವಿಜ್ಞಾನಿಗಳ ಪರಿಚಯ ಇಲ್ಲಿ ಉಳ್ಕೊಂಡಿತ್ತು ಅಂದ್ರೆ ದಯವಿಟ್ಟು ನೀವು ಆ ಮನೋವಿಜ್ಞಾನಿಗಳು ಮತ್ತು ಅವರ ಪ್ರಮುಖ ಕಾರ್ಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಬೇಕು. ಇದರಿಂದ ಯಾರೆಲ್ಲ ಈ ತರಗತಿ ನೋಡ್ತಾ ಇದ್ದಾರೆ ಅವರು ನಿಮ್ಮ ಕಾಮೆಂಟ್ ಅನ್ನು ಕೂಡ ನೋಡ್ತಾರೆ, ಅವ್ರಿಗೂ ಕೂಡ ಆ ಮಾಹಿತಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ನಮಸ್ಕಾರ, ಧನ್ಯವಾದಗಳು.